ನಾವು ಹ್ಯಾಪಿ ಲೈಫ್ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ಈ ಪ್ರಶ್ನೆ ಬರ್ತಾ ಇರುತ್ತೆ, ಸುತ್ತಲ ಪರಿಸರ ಸೊಗಸಾಗಿರಬೇಕು, ಎಲ್ಲರೂ ನಗ್ನಗ್ತಾ ಮಾತಾಡಿಸ್ತಾ ಇರಬೇಕು, ಈ ಕಾರಣದಿಂದಲೂ ಒಬ್ಬರಿಗೆ ನಾವು ನೋವು ಕೊಡಬಾರ್ದು. ನಮಸ್ಕಾರ ಸ್ನೇಹಿತರೆ. ವಾಟ್ ಈಸ್ ದ ರಿಯಲ್ ಹ್ಯಾಪಿನೆಸ್? ನಾವು ಹ್ಯಾಪಿ ಲೈಫ್ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ಈ ಪ್ರಶ್ನೆ ಬರ್ತಾ ಇರುತ್ತೆ, ನಿಜವಾದ ಸಂತೋಷ, ಸುಖ, ಶಾಂತಿ, ನೆಮ್ಮದಿ, ಈ 4 ಪದಗಳು ತುಂಬ ಮುಖ್ಯ. ಸುಖವಾಗಿರೋದು ಅಂದರೆ ಏನೂ ಕಷ್ಟಪಡದೆ, ಯಾವುದಕ್ಕೂ ಟೆನ್ಷನ್ ಇಲ್ಲದೆ ಎಲ್ಲ ನಿಮ್ಮ ಕೈ ಸಿಗ್ತಾ ಇರುತ್ತೆ. ಇದನ್ನು ತುಂಬ ಜನ ಸುಖ ಅಂದ್ಕೊಂಡ್ಬಿಟ್ಟಿದ್ದಾರೆ. ಶಾಂತಿ ಅಂದ್ರೇನು? ಟೆನ್ಷನ್ ಇರಬಾರ್ದು, ಒಂಥರ ಖುಷಿಯಾಗಬೇಕು, ಸುತ್ತಲ ಪರಿಸರ ಸೊಗಸಾಗಿರಬೇಕು, ಎಲ್ಲರೂ ನಗ್ನಗ್ತಾ ಮಾತಾಡಿಸ್ತಾ ಇರಬೇಕು, ಯಾವುದೇ ಸಮಸ್ಯೆಗಳಿರಬಾರ್ದು, ಯಾವುದೇ ಯೋಚನಾ ಲಹರಿಗಳು ಬರಬಾರ್ದು, ಅದನ್ನು ಶಾಂತಿ ಅಂತೀವಿ. ನೆಮ್ಮದಿ ಅಂದ್ರೇನು? ಅವ್ನಿಗೆ ಯಾವುದು ಮುಂದಕ್ಕೆ ಪ್ರಾಬ್ಲಮೇ ಬರೋದೇ ಇಲ್ಲ, ಎಷ್ಟು ನೆಮ್ಮದಿಯಾಗಿದೆ ನೋಡಪ್ಪ ಅವನು ಅಂತಾರೆ. ಮಲಗಿದ ತಕ್ಷಣ ಚೆನ್ನಾಗಿ ನಿದ್ರೆ ಮಾಡ್ತಾನೆ. ಸುಖ, ಶಾಂತಿ, ನೆಮ್ಮದಿ. ನೋಡಿ, ಇವೆಲ್ಲದರ ನಡುವೆ ಒಂದಿದೆ ಹ್ಯಾಪಿನೆಸ್, ಸಂತೋಷವಾಗಿರೋದು, ನಗನಗ್ತಾ ಇರೋದು, ಎಲ್ಲರ ಜೊತೆ ಬೆರೆಯೋದು, ಪ್ರಕೃತಿಯ ಜೊತೆ ಇರೋದು. ನನ್ನನ್ನು ನೋಡಿದ್ರೆ ಎಲ್ಲರಿಗೂ ಖುಷಿ ಆಗಬೇಕು, ಯಾರು ಆಗಲಿ. ಬಿ 100% ಆ್ಯಸ್ ಎನ್ ಹಸ್ಬೆಂಡ್. ನಾವು ಹೇಳ್ತೀವಿ, ವ್ಯಕ್ತಿ ತುಂಬ ಒಳ್ಳೆಯದಂತ ಟೆಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ಹೆಂಡ್ತಿ ಕ್ವಶನ್ ಕೇಳಿ ಅಂತ ಹೇಳ್ತೀನಿ. ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಅಂತ ಕೇಳಬೇಕಾದ್ರೆ ಮಕ್ಕಳನ್ನ ಕೇಳಬೇಕು. ಸ್ನೇಹಿತರು ಚೆನ್ನಾಗಿದ್ದಾರೆ ಅಂದರೆ ಅವ್ರ ಸ್ನೇಹಿತರನ್ನು ಕೇಳಬೇಕು, ಸಂಬಂಧಿಕರನ್ನು ಕೇಳಬೇಕು. ಅವರು ಬಿಡಪ್ಪ ತುಂಬ ಎಂಥ ಅದ್ಭುತವಾದ ವ್ಯಕ್ತಿ ಅಂದರೆ, ಎಂಥ ಕಷ್ಟದಲ್ಲೋದ್ರೂ ಕೂಡ ಅದನ್ನು ಸಹಾಯ ಮಾಡ್ತಾರೆ, ಅವರು ದೇವರಂಥ ಮನುಷ್ಯ ಅಂತ ಅವರು ನಿಮ್ಮ ಬಗ್ಗೆ ಮಾತಾಡಬೇಕು. ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಚಿಂತನೆ ಮಾಡಿದಾಗ ಬದುಕಿನಲ್ಲಿ ಒಂದು ಸೀಕ್ರೆಟ್ ಅಡಗಿದೆ. ಏನು? ನನ್ನ ಮಾತಿನಿಂದ ಕಾಯ, ವಾಚ, ಮನಸ್ಸ ಯಾವುದೇ ಕಾರಣದಿಂದಲೂ ಒಬ್ಬರಿಗೆ ನಾವು ನೋವು ಕೊಡಬಾರ್ದು. ಮತ್ತು ನಾನು ಮಾಡುವ ಪ್ರತಿಯೊಂದು ಕೆಲಸದಿಂದ, ಮಾತಿನಿಂದ, ಕೆಲಸದಿಂದ ಎಲ್ಲದನ್ನು ಬೇರೆಯವ್ರಿಗೆ ಪ್ರಯೋಜನ ಆಗಬೇಕು. ಈ ದಿಶೆಯಲ್ಲಿ ನಾವು ಯೋಚನೆ ಮಾಡಿದಾಗ ಬೆಳಿಗ್ಗೆ ಚೆಕ್ ಮಾಡ್ಕೊಳ್ಳಿ, ಈ ದಿನ, ನೆನ್ನೆ ದಿನ ನನ್ನಿಂದ ಎಷ್ಟು ಜನಕ್ಕೆ ಪ್ರಯೋಜನ ಆಯಿತು, ಎಷ್ಟು ಜನಕ್ಕೆ ನಾನು ನೋವು ಕೊಟ್ಟೆ, ನಾನೆಷ್ಟು ಖುಷಿಯಾಗಿದ್ದೀನಿ, ನನಗೆ ನೆಮ್ಮದಿಯಾಗಿ ನಿದ್ರೆ ಬಂತ, ಹೀಗೆ ಯೋಚನೆ ಮಾಡಬೇಕು. ಈ ಥರ ಯೋಚನೆ ಮಾಡಿದಾಗ ಸುಖ, ಶಾಂತಿ, ನೆಮ್ಮದಿ ಎಲ್ಲಿ ಕಳ್ಕೊತಾ ಇದ್ದೀವಿ ಅನ್ನತಕ್ಕಂಥ ಚಿಂತನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ಆಗ ಅದನ್ನು ಸರಿ ಮಾಡೋಕ್ಕೆ ಹೋಗ್ತೀವಿ. ಸರಿ ಮಾಡೋಕ್ಕೆ ಹೋದಾಗ ಇನ್ನೊಂದು ಸಮಸ್ಯೆಗಳು ಬರುತ್ತೆ. ಎಲ್ಲ ಸಮಸ್ಯೆಗಳನ್ನು ಯಾರ್ಯಾರು ಸರಿ ಮಾಡಿದರು? ಮಹಾಭಾರತದಲ್ಲಿ ಶ್ರೀಕೃಷ್ಣ ಇದ್ದಾಗಲೂ ಕೂಡ ಸಮಸ್ಯೆ ಜೋರಾಗಿತ್ತು, ಸಮಸ್ಯೆ ಯುದ್ಧದಲ್ಲಿ ಕೊನೆಗೊಳ್ತು. ಶ್ರೀರಾಮನ ಕಾಲದಲ್ಲಿ ಬಂದಾಗಲೂ ಕೂಡ ಸಮಸ್ಯೆ ಜೋರಾಗಿತ್ತು, ಅದು ಕೂಡ ಯುದ್ಧದಲ್ಲಿ ಕೊನೆ ಆಯಿತು. ಮಹಾನ್ ಪಂಡಿತರು, ಜ್ಞಾನಿಗಳು ಎಲ್ಲರೂ ಬಂದರು, ಸಾಧು ಸಂತರು ಬಂದರು. ಈಗಲೂ ಕೂಡ ಸಮಸ್ಯೆಗಳು ತುಂಬಿವೆ. ಸೊ ಈ ಸಮಸ್ಯೆಗಳನ್ನೆಲ್ಲವನ್ನು ಬಗೆಹರಿಸಿ ನಾನು ಶಾಂತವಾಗಿರ್ತೀನಿ ಅಂದರೆ ಸಾಧ್ಯನಾ ಅಂತ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು. ಆಗ ನಮ್ಗೆ ಅನಿಸುತ್ತೆ, ನನಗಿರೋ ಸಮಸ್ಯೆಗಳು ಅಷ್ಟು ದೊಡ್ಡದಲ್ಲ, ಇದು ಸಣ್ಣದು ಅಂತ ನಮ್ಗೆ ಅನಿಸುತ್ತೆ. ನಾವು ವಿಸ್ತಾರವಾಗಿ ಯೋಚನೆ ಮಾಡಬೇಕು. ದೇವರೇ ಸಮಸ್ಯೆ ಬಗೆಹರಿಸಪ್ಪ ಅಂತ ಕೈ ಮುಗಿತೀವಿ ಅಷ್ಟೇ. ಆದರೆ ಆ ದೇವರೇ ಸಮಸ್ಯೆ ಬಂದಾಗ ಯುದ್ಧ ಮಾಡಿದ್ದಾನೆ, ಇದು ಇಂಪಾರ್ಟೆಂಟು. ಕೃಷ್ಣನೇ ಆಗಲಿ, ರಾಮನೇ ಆಗಲಿ, ದೇವಿ ಆಗಲಿ, ದೇವಿ ತಗೊಳ್ಳಿ, ಎಂಥದ ಮಹಾನ್ ಕಾಳಿ ಅವತಾರಗಳನ್ನು ತಾಳಿ, ಮಹಿಷಾಸುರ ಮರ್ದಿನಿ ಅಂತ ಕರಿತೀವಿ. ಬೇರೆ ಬೇರೆ ಕಾಳಿ ಅವತಾರಗಳು ನೋಡಿ, ಅಲ್ಲೆಲ್ಲ ಆಯುಧಗಳಿದೆ, ಕೊಲೆ ಮಾಡೋದೇ ಇದೆ, ನಮ್ಮ ಕಣ್ಣು ಮುಂದೆನೇ ಕಾಣ್ತಾ ಇದೆ. ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳಿರಬೇಕಾದಾಗ ಎಲ್ಲ ಕಡೆ ಕಾಣ್ತಾ ಇದೆ, ನಾವು ಗಮನ ಹರಿಸಿಲ್ಲ. ಎಲ್ಲ ದೇವಸ್ಥಾನಗಳಿಗೆ ಹೋದಾಗ ದೇವಸ್ಥಾನದ ಮುಂದ್ಗಡೆನೇ ರಾಕ್ಷಸರಿರ್ತಾರೆ. ಪ್ರಭಾವಳಿದ ದೇವಸ್ಥಾನದಲ್ಲಿ ಅವನ ತಲೆಯ ಮೇಲೇ ಪ್ರಭಾವಳಿ ಅಂತ ಒಂದು ಕಣ್ಣುಗಳು ಹಿಂಗೆ ಗುಡ್ಡೆ ಬಂದಿರುತ್ತೆ. ರಾಕ್ಷಸರು ಎಲ್ಲ ಕಡೆ ಇರುತ್ತೆ, ಸಮಸ್ಯೆಗಳ ಮೂಲಗಳು ಎಲ್ಲ ಕಡೆ ಕಾಣ್ತಾ ಇರುತ್ತೆ. ಆ ದೇವರ ಹತ್ರ ಹೋಗಿ ದೇವರೇ ಸಮಸ್ಯೆನ ಬಗೆಹರಿಸ್ಬಿಡಪ್ಪ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡುವುದು ತಪ್ಪಲ್ಲ, ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಸಮಸ್ಯೆ ಪ್ರಕೃತಿಯ ಸಹಜ ನಿಯಮ. ಭಗವಂತ ಇದ್ದಾಗಲೂ ಪ್ರಾಬ್ಲಮ್ ಇತ್ತು,
ಇದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ, ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಗೊತ್ತಾ, ಮನಸ್ಸು ಶಾಂತವಾಗುತ್ತೆ. ನನಗೆ ಬಂದಿರತಕ್ಕಂಥ ಸಮಸ್ಯೆಗಳು ಪ್ರಕೃತಿ ದತ್ತವಾಗಿ ನನ್ನ ಯೋಗ್ಯತೆಗೆ, ನನ್ನ ಅರ್ಹತೆಗೆ, ನಾನು ಮಾಡುವ ಕೆಲಸದ ಮೇಲೆ ಸಮಸ್ಯೆಗಳು ಬರ್ತಾ ಇವೆ. ನಾನು ಮಾಡದೇ ಇದ್ರೂ ಕೂಡ ಕೆಲವಾರು ಸಮಸ್ಯೆಗಳು ಬಂದೇ ಬರ್ತವೆ ಅನ್ನತಕ್ಕಂಥ ಮನಸ್ಥಿತಿ ನಿಮಗೆ ಬಂದಾಗ ಆ ಸಮಸ್ಯೆಗಳನ್ನು ಸ್ವೀಕಾರ ಮಾಡತಕ್ಕಂಥ ಮನೋಸ್ಥೈರ್ಯ ಬರುತ್ತೆ. ಆಗ ಶುರುವಾಯಿತು ನೋಡಿ ನೆಮ್ಮದಿ. ಯಾವಾಗ ನೆಮ್ಮದಿ, ಪ್ರಕೃತಿಯ ಒಳ ಮರ್ಮವನ್ನು ಅರ್ಥ ಮಾಡಿಕೊಂಡು ನೆಮ್ಮದಿಯನ್ನು ಗುರುತಿಸೋಕ್ಕೆ ಮನಸ್ಸು ಪ್ರಯತ್ನ ಪಡುತ್ತೋ, ಆ ನೆಮ್ಮದಿಯೇ ನಿಮಗೆ ಸುಖ ಕೊಡುತ್ತೆ. ಸುಖದ ಅನುಭವ ಅಂದರೆ ಯಾವುದೇ ಸಮಸ್ಯೆಗಳು ನನ್ನನ್ನು ಕಾಡ್ತಾ ಇಲ್ಲ, ನೋವನ್ನು ಕೊಡ್ತಾ ಇಲ್ಲ. ನೋವಿಲ್ಲದಿರುವುದು, ಮನಸ್ಸಿನಲ್ಲಿ ಆನಂದವಿರುವುದು, ಹತ್ರ ಸುತ್ತಮುತ್ತ ಏನಿದೆಯೋ ಅದನ್ನೆಲ್ಲ ನೋಡಿ ಖುಷಿ ಪಡೋದು, ಅದು ಸುಖ. ಶಾಂತಿ ಅಂದ್ರೇನು? ಇದೆಲ್ಲವನ್ನು ಮೀರಿ ಮನಸ್ಸನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಖಾಲಿಯತನದಲ್ಲಿ ಆನಂದವಾಗಿರುವುದು. ಯಾವುದು? ಖಾಲಿಯತನ. ಈ ಶಾಂತಿಗೋಸ್ಕರ ತುಂಬ ಜನ ಏನು ಮಾಡ್ತಾರೆ, ಆಶ್ರಮಗಳಿಗೆ ಅಲಿತಾ ಇರ್ತಾರೆ, ಯಾವ್ಯಾವುದೋ ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ, ದೊಡ್ಡ ದೊಡ್ಡ ಮೆಡಿಟೇಷನ್ ಕ್ಯಾಂಪ್ಗೆ ಹೋಗ್ತಾ ಇರ್ತಾರೆ, ತುಂಬ ಜನ ಸ್ವಾಮೀಜಿಗಳಾಗಿರ್ತಾರೆ, ತುಂಬ ಜನ ಏನೇನೋ ಸಾಧನೆ ಮಾಡ್ತಾ ಇರ್ತಾರೆ. ಶಾಂತಿ, ಆ ಶಾಂತಿಯ ಒಳಮರ್ಮವೇ ಮನಸ್ಸಿನ ಖಾಲಿಯತನ. ಆ ಖಾಲಿ ಆದಾಗ ಮನಸ್ಸು ಶಾಂತವಾಗುತ್ತೆ. ನೋಡಿ, ಸುಖವಾಗಿರೋಕ್ಕೆ, ನೆಮ್ಮದಿಯಾಗಿರೋಕ್ಕೆ ಏನೇನೆಲ್ಲ ಬೇಕು, ಏನೆಲ್ಲ ಅರ್ಥ ಮಾಡ್ಕೋಬೇಕು. ಶಾಂತಿಯಾಗಿರೋಕ್ಕೆ ಏನು ಬೇಕು? ಮನಸ್ಸನ್ನು ಖಾಲಿ ಮಾಡಬೇಕು. ಅದಕ್ಕೆ ಪದೇ ಹೇಳ್ತಾ ಇರ್ತೀನಿ, ಅಂತರ್ಮುಖಿ ಸದಾ ಸುಖಿ ಅಂತ. ಯಾಕೆಂದರೆ ಹೊರಗಿನ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ನಾವು ಡಿಸೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಬದಲಾಗ್ತಾ ಇರುತ್ತೆ, ಮನಸ್ಸಿನ ಭಾವನೆಗಳು ಬದಲಾಗ್ತಾ ಇರುತ್ತೆ, ಬುದ್ಧಿ ಬೆಳವಣಿಗೆ ಆದಂತೆಲ್ಲ ವ್ಯಕ್ತಿಗಳಲ್ಲಿ ಚಿಂತನೆಗಳು ಬದಲಾಗ್ತಾ ಇರುತ್ತೆ. ಈ ಬದಲಾವಣೆಯ ಪರ್ವದಲ್ಲಿ ನಾನು ಏನು ಯೋಚನೆ ಮಾಡ್ತೀನೋ ಅದೇ ಸರಿ ಎನ್ನುವುದು ಮೊದಲ ತಪ್ಪು. ಸೊ ಇದೆಲ್ಲವನ್ನು ಸ್ವೀಕರಿಸಿ ಮನಸ್ಸನ್ನು ಖಾಲಿ ಮಾಡಿದಾಗ ಶಾಂತಿ ಲಭಿಸೆ. ದಟ್ ಈಸ್ ಕಾಲ್ಡ್ ಹ್ಯಾಪಿ ಲೈಫ್. ಹ್ಯಾಪಿ ಲೈಫ್ ಅಂದ್ರೇನು? ಖಾಲಿ ಮಾಡೋದು, ಬೇರೆ ಏನಲ್ಲ. ಮನಸ್ಸು ಖಾಲಿ ಆದಾಗ ಶಾಂತವಾಗುತ್ತೆ. ಆ ಶಾಂತದಲ್ಲಿ, ಆ ಶಾಂತವಾದ ಮನಸ್ಸಿಂದ ಒಳ್ಳೆಯ ಮಾತುಗಳು ಬರ್ತವೆ. ಆ ಮಾತುಗಳನ್ನು ಕೇಳಿದಾಗ ಬೇರೆಯವರಿಗೆ ನೆಮ್ಮದಿ ಆಗುತ್ತೆ. ಆ ನೆಮ್ಮದಿಯನ್ನು ನೋಡಿದಾಗ ನಿಮಗೆ ಖುಷಿ ಆಗುತ್ತೆ. ಆವಾಗ ಬದುಕು ಲವಲವಿಕೆಯಿಂದ ಇರುತ್ತೆ. ನೀವು ಚಿಂತನೆ ಮಾಡಿ ನೋಡಿ. ಅದಕ್ಕೆ ಲಾಸ್ಟ್ ನಾನು ಫೈನಲ್ ಸೂತ್ರ ಹೇಳ್ತೀನಿ. ಇದು ದೊಡ್ಡ ಕಥೆ. ಖುಷಿಯಾಗಿರ್ಬೇಕಾ ಜೀವನದಲ್ಲಿ? ವೆರಿ ವೆರಿ ಸಿಂಪಲ್. 24 ಗಂಟೆಗಳಲ್ಲಿ 8 ಗಂಟೆ ದುಡಿರಿ, 8 ಗಂಟೆ ಬೇರೆ ಬೇರೆ ಕೆಲಸಕ್ಕೆ ಇಟ್ಕೊಳ್ಳಿ, 8 ಗಂಟೆ ನೆಮ್ಮದಿಯಾಗಿ ನಿದ್ರೆ ಮಾಡಿ, ಸುಖ ನಿದ್ರೆ ಮಾಡಿ. ಈ ರೀತಿ ನೀವೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಅಲ್ಟಿಮೇಟ್ಲಿ ನಾನು ಮಲಗಿದ ತಕ್ಷಣ ನಿದ್ರೆ ಬರಬೇಕು. 10 ನಿಮಿಷದಲ್ಲಿ ನಿದ್ರೆ ಬಂದರೆ ಕೋಟ್ಯಾಧಿಪತಿ ಅಂತ ಕರಿತೀವಿ, ಅರ್ಧ ಗಂಟೆಲಿ ನಿದ್ರೆ ಬಂದರೆ ಲಕ್ಷಾಧಿಪತಿ ಅಂತ ಕರಿತೀವಿ, 1 ಗಂಟೆ ಆದರೂ ನಿದ್ದೆ ಬಂದಿಲ್ಲ ಅಂದರೆ ಭಿಕ್ಷಾಧಿಪತಿ ಅಂತ ಕರಿತೀವಿ. ಸೊ ಚಿಂತನೆ ಮಾಡಿ ನೋಡಿ. ಸೊ ಸುಖ, ನೆಮ್ಮದಿ, ಶಾಂತಿಯನ್ನು ನಿಮ್ಮಲ್ಲಿ ಇದೆಯಾ ಅಂತ ತೋರಿಸೋದೇ ನೆಮ್ಮದಿಯ ನಿದ್ರೆ. ಅದು ನಿಮ್ಮ ಮನಸ್ಥಿತಿ. ಬಡವನೇ ಆಗಲಿ, ಶ್ರೀಮಂತನೇ ಆಗಲಿ, ಜ್ಞಾನಿಯೇ ಆಗಲಿ, ಅವನ ಹತ್ರ ಎಷ್ಟೇ ಕೋಟಿಗಟ್ಟೆ ಆಸ್ತಿ ಇರಲಿ, ಎಲ್ಲ ಇದ್ದರೂ ಕೂಡ ನೆಮ್ಮದಿಯಾಗಿ ನಿದ್ರೆ ಬಂದಿಲ್ಲ ಅಂದರೆ ನೀನು ಬಡವ, ನೀನು ಅಜ್ಞಾನಿ. ಅರ್ಥ ಆಯ್ತಾ? ಬಿ ಹ್ಯಾಪಿ ಎವ್ರಿ ಮೊಮೆಂಟ್. ಪ್ರತಿ ಕ್ಷಣ ಖುಷಿಯಾಗಿ ನೆಮ್ಮದಿಯಾಗಿ ಮನಸ್ಸನ್ನು ಖಾಲಿ ಮಾಡಿ ನಿದ್ರೆ ಮಾಡಿ. ಓಕೆ, ಥ್ಯಾಂಕ್ ಯು.